ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಬಂದಿದೆ. ನಾಳೆ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಲ್ತುಳಿತ ದುರಂತದಲ್ಲಿ 11 ಜನರ ಸಾವು ಕೇಸ್, ಪರಿಷತ್ಗೆ ನಾಮನಿರ್ದೇಶನಕ್ಕೆ ವಿರೋಧ ಹಿನ್ನೆಲೆಯಲ್ಲಿ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ಹೈಕಮಾಂಡ್ ಕೇಳಿದೆ. ಈಗಾಗಲೇ ದೆಹಲಿಯಲ್ಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸದ್ಯ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಈ ಕಾಲ್ತುಳಿತ ಕೇಸ್ ಇರಬಹುದು, ವಿಧಾನ ಪರಿಷತ್ ನಾಮನಿರ್ದೇಶನ ವಿಚಾರಕ್ಕೆ ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಇರಬಹುದು. ಹಾಗೆ ಕೇಂದ್ರದ ಕಾಂಗ್ರೆಸ್ ಮುಖಂಡರು ಬುಲಾವ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೊತೆಗೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆನೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಂಜೆ 5:30ಕ್ಕೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ. ಕಾಲ್ತುಳಿತ ಪ್ರಕರಣ ಸಂಬಂಧ ಸಿಎಂ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಸಂಜೆ 5:30ಕ್ಕೆ. ಇದರಲ್ಲಿ ಯಾರೆಲ್ಲ ಇರ್ತಾರಂತ ಹೇಳಿದ್ರೆ, ಗೃಹ ಸಚಿವ ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಕಾನೂನು ಸಚಿವರು, ಸಿಎಸ್ ಶಾಲಿನಿ ರಜನೀಶ್, ಮುಖ್ಯ ಕಾರ್ಯದರ್ಶಿ, ಗೃಹ ಇಲಾಖೆ ಕಾರ್ಯದರ್ಶಿ, ಡಿಜಿ, ಐಜಿಪಿ ಸೇರಿದಂತೆ ಹಲವು ಅಧಿಕಾರಿಗಳು ಕೂಡ ಭಾಗಿಯಾಗ್ತಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗಳನ್ನ ಕಲೆ ಹಾಕಲಿದ್ದಾರೆ. 5:30ಕ್ಕೆ ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಇದರಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು, ಸಚಿವರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇರುವಂತದ್ದು. ಎಲ್ಲ ಇನ್ಫಾರ್ಮೇಶನ್ಗಳನ್ನ ಈ ಕೇಂದ್ರದ ಕಾಂಗ್ರೆಸ್ ಮುಖಂಡರಿಗೆ ನೀಡುವಂತ ಸಲುವಾಗಿ ಮೀಟಿಂಗ್ ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಈ ಮೀಟಿಂಗ್ ಮಹತ್ವ ಎಂತದ್ದು? ಇನ್ಸೈಡ್ ಡೀಟೇಲ್ಸ್ ಏನ್ ಲಭ್ಯವಾಗ್ತಾ ಇದೆ ಬಸವರಾಜ್? ನಿಕೇಶ್, ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣವನ್ನ ರಾಜ್ಯ ಸರ್ಕಾರ ಮತ್ತಷ್ಟು ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ರಾಜಕೀಯ ಒಂದಷ್ಟು ಹೊಣೆಗಾರಿಕೆಯನ್ನು ಕೊಟ್ಟು ಗೋವಿಂದರಾಜ್ ಅವರನ್ನು ಕೂಡ ಅಮಾನತು ಮಾಡಲಾಗಿದೆ. ಆದ್ರೂ ಕೂಡ ವಿಪಕ್ಷಗಳು ದಿನದಿಂದ ದಿನಕ್ಕೆ ವಾಗ್ದಾಳಿಯನ್ನ ಮಾಡ್ತಾನೆ ಇದಾವೆ. ಇದು ರಾಜ್ಯ ಸರ್ಕಾರದ ವೈಫಲ್ಯ, ಸಿಎಂ ಡಿಸಿಎಂ ಅವರು ರಾಜೀನಾಮೆ ನೀಡಬೇಕು ಅನ್ನುವಂಥದ್ದನ್ನು ಒಂದಷ್ಟು ವಾಕ್ಸಮರವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಿಂದ ಆಗಮಿಸಿದ ನಂತರ ಇವತ್ತು ಸಂಜೆ ಒಂದು ಮಹತ್ವವಾದಂತಹ ಒಂದು ಮೀಟಿಂಗ್ ಅನ್ನು ಕರೆದಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಗೃಹ ಸಚಿವರು ಮತ್ತು ಕಾನೂನು ಸಚಿವರು ಸೇರಿದಂತೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಸರ್ಕಾರದ ಹಿರಿಯ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನಷ್ಟು ತೆಲದಂಡ ಆಗುವ ಲೆಕ್ಕಾಚಾರಗಳು ಈ ಒಂದು ಮೀಟಿಂಗ್ ನಲ್ಲಿ ಕಾಣಿಸ್ತಾ ಇದಾವೆ. ಯಾಕಂದ್ರೆ ಒಂದಷ್ಟು ಲ್ಯಾಪ್ಸ್ ಆಗಿರತಕ್ಕಂತಹ ವಿಚಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡಿಲ್ಲ ಅನ್ನುವಂತ ವಿಚಾರಗಳು ಈಗ ಬೆಳಕಿಗೆ ಬರ್ತಿರೋಂತ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಇನ್ನಷ್ಟು ಗಂಭೀರವಾಗಿ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಅಧಿಕಾರಿಗಳನ್ನ ಹೊಣೆ ಮಾಡಿ ಸಿಎಂ ಅವರು ಇನ್ನೊಂದಿಷ್ಟು ಜನರಿಗೆ ಒಂದಷ್ಟು ಮನೆ ಕಳಿಸುವಂತ ಲೆಕ್ಕಾಚಾರಗಳಿದಾವೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದಂತಹ ಶಾಲಿನಿ ರಜನೀಶ್ ಅವರನ್ನ ಮತ್ತು ಡಿಪಿಐ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಸತ್ಯವತಿ ಅವರನ್ನ ಕಡ್ಡಾಯ ರಜದ ಮೇಲೆ ಕಳಿಸಬಹುದು ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಇವರಿಬ್ಬರನ್ನು ಕೂಡ ಏನಾದ್ರು ಕಡ್ಡಾಯ ರಜದ ಮೇಲೆ ಕಳಿಸಿದ್ದೇ ಆದಲ್ಲಿ ಸರ್ಕಾರ ಒಂದು ಈ ಅಧಿಕಾರಿ ಹಂತದಲ್ಲೇ ಈ ಒಂದು ಲೋಪ ಆಗಿರೋದು ಅನ್ನುವಂಥದ್ದನ್ನ ಸಾಬೀತುಪಡಿಸಿ ಒಂದಷ್ಟು ಮಾಹಿತಿಯನ್ನ ಹೈಕಮಾಂಡ್ ಕೊಡೋಕೆ ನಾಳೆ ಸಿಎಂ ಹೋಗ್ತಾ ಇದ್ದಾರೆ. ಅಲ್ಲಿ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಈ ಪ್ರಕರಣದ ವಿಚಾರವಾಗಿ ತೆಗೆದುಕೊಂಡಿದೆ ಮತ್ತು ಯಾರನ್ನೆಲ್ಲ ಹೊಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟು ಹೈಕಮಾಂಡ್ ಮುಂದೆ ಒಂದಷ್ಟು ಸಬೂಬವನ್ನ ಹೇಳುವತಕ್ಕಂತಹ ಒಂದು ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ. ಮತ್ತು ಈ ಪ್ರಕರಣದಲ್ಲಿ ನಮಗೆ ಒಂದಷ್ಟು ಮಾಹಿತಿ ಇರಲಿಲ್ಲ, ಇದೆಲ್ಲವೂ ಕೂಡ ಅಧಿಕಾರಿಗಳ ಲೋಪದೋಷಗಳಿಂದನೇ ಆಗಿದ್ದು ಅನ್ನುವಂತ ಒಂದಷ್ಟು ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸಲಿದ್ದಾರೆ. ಈ ಎಲ್ಲಾ ಪ್ರಕರಣಗಳನ್ನು ಬೆಳಕಿಗೆ ಬಂದ ನಂತರ ಈಗ ಡಿಸಿಎಂ ಅವರು ಕೂಡ ದೆಹಲಿಯಲ್ಲಿ ಇರೋದ್ರಿಂದ ನಾಳೆ ಅವರು ಕೂಡ ಮೀಟಿಂಗ್ ನಲ್ಲಿ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಹೈಕಮಾಂಡ್ ಭೇಟಿ ಮಾಡಿ ಒಂದಷ್ಟು ಮಾಹಿತಿಯನ್ನು ನೀಡೋರಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಇವತ್ತಿನ ಮಹತ್ವದ ಸಭೆ ಸಂಜೆ 5:30ಕ್ಕೆ ನಡೆಸೋರಿದ್ದಾರೆ. ಡಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಬಂದಿದೆ. ನಾಳೆ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಲ್ತುಳಿತ ದುರಂತದಲ್ಲಿ 11 ಜನರ ಸಾವು ಕೇಸ್, ಪರಿಷತ್ಗೆ ನಾಮನಿರ್ದೇಶನಕ್ಕೆ ವಿರೋಧ ಹಿನ್ನೆಲೆಯಲ್ಲಿ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ಹೈಕಮಾಂಡ್ ಕೇಳಿದೆ. ಈಗಾಗಲೇ ದೆಹಲಿಯಲ್ಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸದ್ಯ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಈ ಕಾಲ್ತುಳಿತ ಕೇಸ್ ಇರಬಹುದು, ವಿಧಾನ ಪರಿಷತ್ ನಾಮನಿರ್ದೇಶನ ವಿಚಾರಕ್ಕೆ ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಇರಬಹುದು. ಹಾಗೆ ಕೇಂದ್ರದ ಕಾಂಗ್ರೆಸ್ ಮುಖಂಡರು ಬುಲಾವ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೊತೆಗೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆನೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಂಜೆ 5:30ಕ್ಕೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ. ಕಾಲ್ತುಳಿತ ಪ್ರಕರಣ ಸಂಬಂಧ ಸಿಎಂ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಸಂಜೆ 5:30ಕ್ಕೆ. ಇದರಲ್ಲಿ ಯಾರೆಲ್ಲ ಇರ್ತಾರಂತ ಹೇಳಿದ್ರೆ, ಗೃಹ ಸಚಿವ ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಕಾನೂನು ಸಚಿವರು, ಸಿಎಸ್ ಶಾಲಿನಿ ರಜನೀಶ್, ಮುಖ್ಯ ಕಾರ್ಯದರ್ಶಿ, ಗೃಹ ಇಲಾಖೆ ಕಾರ್ಯದರ್ಶಿ,
ಡಿಜಿ, ಐಜಿಪಿ ಸೇರಿದಂತೆ ಹಲವು ಅಧಿಕಾರಿಗಳು ಕೂಡ ಭಾಗಿಯಾಗ್ತಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗಳನ್ನ ಕಲೆ ಹಾಕಲಿದ್ದಾರೆ. 5:30ಕ್ಕೆ ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಇದರಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು, ಸಚಿವರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇರುವಂತದ್ದು. ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಈ ಕೇಂದ್ರದ ಕಾಂಗ್ರೆಸ್ ಮುಖಂಡರಿಗೆ ನೀಡುವಂತ ಸಲುವಾಗಿ ಮೀಟಿಂಗ್ ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸತಿ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಈ ಮೀಟಿಂಗ್ ಮಹತ್ವ ಎಂತದ್ದು? ಇನ್ಸೈಡ್ ಡೀಟೇಲ್ಸ್ ಏನ್ ಲಭ್ಯವಾಗ್ತಾ ಇದೆ ಬಸವರಾಜ್? ನಿಕೇಶ್, ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣವನ್ನ ರಾಜ್ಯ ಸರ್ಕಾರ ಮತ್ತಷ್ಟು ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳನ್ನ ಅಮಾನತ್ ಮಾಡಲಾಗಿದೆ. ರಾಜಕೀಯ ಒಂದಷ್ಟು ಹೊಣೆಗಾರಿಕೆಯನ್ನು ಕೊಟ್ಟು ಗೋವಿಂದರಾಜ್ ಅವರನ್ನು ಕೂಡ ಅಮಾನತ್ ಮಾಡಲಾಗಿದೆ. ಆದ್ರೂ ಕೂಡ ವಿಪಕ್ಷಗಳು ದಿನದಿಂದ ದಿನಕ್ಕೆ ವಾಗ್ದಾಳಿಯನ್ನ ಮಾಡ್ತಾನೆ ಇದಾವೆ. ಇದು ರಾಜ್ಯ ಸರ್ಕಾರದ ವೈಫಲ್ಯ, ಸಿಎಂ ಡಿಸಿಎಂ ಅವರು ರಾಜೀನಾಮೆ ನೀಡಬೇಕು ಅನ್ನುವಂಥದ್ದನ್ನು ಒಂದಷ್ಟು ವಾಕ್ಸಮರವನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಿಂದ ಆಗಮಿಸಿದ ನಂತರ ಇವತ್ತು ಸಂಜೆ ಒಂದು ಮಹತ್ವವಾದಂತಹ ಒಂದು ಮೀಟಿಂಗ್ ಅನ್ನು ಕರೆದಿರ್ತಕ್ಕಂಥ ಬಹಳ ಪ್ರಮುಖವಾಗಿ ಗೃಹ ಸಚಿವರು ಮತ್ತು ಕಾನೂನು ಸಚಿವರು ಸೇರಿದಂತೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಸರ್ಕಾರದ ಹಿರಿಯ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನಷ್ಟು ತೆಲದಂಡ ಆಗುವ ಲೆಕ್ಕಾಚಾರಗಳು ಈ ಒಂದು ಮೀಟಿಂಗ್ ನಲ್ಲಿ ಕಾಣಿಸ್ತಾ ಇದಾವೆ. ಯಾಕಂದ್ರೆ ಒಂದಷ್ಟು ಲ್ಯಾಪ್ಸ್ ಆಗಿರ್ತಕ್ಕಂತಹ ವಿಚಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡಿಲ್ಲ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಿರೋಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಇನ್ನಷ್ಟು ಗಂಭೀರವಾಗಿ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಅಧಿಕಾರಿಗಳನ್ನ ಹೊಣೆ ಮಾಡಿ ಸಿಎಂ ಅವರು ಇನ್ನೊಂದಷ್ಟು ಜನರಿಗೆ ಒಂದಷ್ಟು ಮನೆ ಕಳಿಸುವಂತ ಲೆಕ್ಕಾಚಾರಗಳಿದಾವೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದಂತಹ ಶಾಲಿನಿ ರಜನೀಶ್ ಅವರನ್ನ ಮತ್ತು ಡಿಪಿಐ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಸತ್ಯವತಿ ಅವರನ್ನ ಕಡ್ಡಾಯ ರಜದ ಮೇಲೆ ಕಳಿಸಬಹುದು ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಇವರಿಬ್ಬರನ್ನು ಕೂಡ ಏನಾದ್ರು ಕಡ್ಡಾಯ ರಜದ ಮೇಲೆ ಕಳಿಸಿದ್ದೇ ಆದಲ್ಲಿ ಸರ್ಕಾರ ಒಂದು ಈ ಅಧಿಕಾರಿ ಹಂತದಲ್ಲೇ ಈ ಒಂದು ಲೋಪ ಆಗಿರೋದು ಅನ್ನುವಂಥದ್ದನ್ನ ಸಾಬೀತುಪಡಿಸಿ ಒಂದಷ್ಟು ಮಾಹಿತಿಯನ್ನ ಹೈಕಮಾಂಡ್ ಕೊಡೋಕೆ ನಾಳೆ ಸಿಎಂ ಹೋಗ್ತಾ ಇದ್ದಾರೆ. ಅಲ್ಲಿ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಈ ಪ್ರಕರಣದ ವಿಚಾರವಾಗಿ ತೆಗೆದುಕೊಂಡಿದೆ ಮತ್ತು ಯಾರನ್ನೆಲ್ಲ ಹೊಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟು ಹೈಕಮಾಂಡ್ ಮುಂದೆ ಒಂದಷ್ಟು ಸಬೂಬವನ್ನ ಹೇಳುವತಕ್ಕಂತ ಒಂದು ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ. ಮತ್ತು ಈ ಪ್ರಕರಣದಲ್ಲಿ ನಮಗೆ ಒಂದಷ್ಟು ಮಾಹಿತಿ ಇರಲಿಲ್ಲ, ಇದೆಲ್ಲವೂ ಕೂಡ ಅಧಿಕಾರಿಗಳ ಲೋಪದೋಷಗಳಿಂದನೇ ಆಗಿದ್ದು ಅನ್ನುವಂತ ಒಂದಷ್ಟು ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸಲಿದ್ದಾರೆ. ಈ ಎಲ್ಲಾ ಪ್ರಕರಣಗಳನ್ನು ಬೆಳಕಿಗೆ ಬಂದ ನಂತರ ಈಗ ಡಿಸಿಎಂ ಅವರು ಕೂಡ ದೆಹಲಿಯಲ್ಲಿ ಇರೋದ್ರಿಂದ ನಾಳೆ ಅವರು ಕೂಡ ಮೀಟಿಂಗ್ ನಲ್ಲಿ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಹೈಕಮಾಂಡ್ ಭೇಟಿ ಮಾಡಿ ಒಂದಷ್ಟು ಮಾಹಿತಿಯನ್ನು ನೀಡೋರಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಇವತ್ತಿನ ಮಹತ್ವದ ಸಭೆ ಸಂಜೆ 5:30ಕ್ಕೆ ನಡೆಸೋರಿದ್ದಾರೆ. ದಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿ.